ಎಲ್ಲರಿಗೂ ನಮಸ್ಕಾರ. ಚಾಯಗೆ ಚಾಯ. ನಾನು ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪೇಪರ್ 6 ಸೆಮಲ್ಲಿ ಪೇಪರ್ 7 ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಕೆಮಿಸ್ಟ್ರಿ ಆಫ್ ನ್ಯೂಯರ್ ಮೆಟೀರಿಯಲ್ಸ್ ಅಂತ. 10 hours ಚಾಪ್ಟರ್ ಇದೆ ಅದು. ಸೊ ನಿಮಗೆ 20 to 22 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ಬರ್ಬೋದು. ಅದರಲ್ಲಿ ಒಂದು ಸಬ್ ಟಾಪಿಕ್ಕು ಸೂಪರ್ ಕಂಡಕ್ಟರ್ಸ್, ಅದ್ರ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ಸೂಪರ್ ಕಂಡಕ್ಟರ್ಸ್ ಈ ಸಬ್ ಟಾಪಿಕ್ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಇಲ್ಲಾಂದರೆ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಾಟ್ ಆರ್ ಸೂಪರ್ ಕಂಡಕ್ಟರ್ಸ್ ಅಂತ ಕೇಳ್ಬೋದು, ಅಥವಾ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ ನಿಮಗೆ, ಆ ಪ್ರಿಪ್ರೇಷನ್ ಆಫ್ ದಟ್ ಸೂಪರ್ ಕಂಡಕ್ಟರ್ನ ಕೇಳ್ಬೋದು. ಅಪ್ಲಿಕೇಶನ್ಸ್ ಆಫ್ ಸೂಪರ್ ಕಂಡಕ್ಟರ್ಸ್ನ ನಿಮಗೆ ಈ ಟಾಪಿಕ್ ಮೇಲೆ ನಿಮಗೆ ಹೋಗ್ಬೋದು. ಅಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಸೂಪರ್ ಕಂಡಕ್ಟರ್ಸ್ ಅಂದರೆ ಏನು? ದ ಮೆಟಲ್ಸ್ they're going to conduct the electricity, or they're going to transport the electrons from one atom to another without any resistance. Zero resistance ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತಲ್ಲ, ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಅದನ್ನು ಯಾವ್ದು ಮಾಡುತ್ತಲ್ಲ ಆ ಮೆಟೀರಿಯಲ್ಗೆ ಏನಂತ ಕರಿತೀವಿ? ನಾವು ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಆ ಫಿನಾಮಿನನ್ಗೆ ನಾವೇನಂತ ಕರಿತೀವಿ? ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ದ ಫೆನಾಮಿನನ್ ಆಫ್ ಲೂಸಿಂಗ್ ರೆಸಿಸ್ಟಿವಿಟಿ ವೆನ್ ಸಫಿಷಿಯೆಂಟ್ಲಿ ಕೂಲ್ಡ್ ಟು ಎ ವೆರಿ ಲೋ ಟೆಂಪರೇಚರ್. ಇದು ಯಾವಾಗ ಆಗುತ್ತೆ ಅಂದರೆ, ತುಂಬ ಲೋ ಟೆಂಪರೇಚರ್ಗೆ ನಾನು ಕೂಲ್ ಮಾಡಿದಾಗ ನನ್ನ ಸಬ್ಸ್ಟೆನ್ಸ್ನ ಈ ಥರ ಆಗ್ತಾ ಹೋಗುತ್ತೆ. ಸೊ ಈ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಸೂಪರ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಆ ಸಬ್ಸ್ಟೆನ್ಸಸ್ಗೆ ನಾವೇನಂತ ಕರಿತೀವಿ? ಸೂಪರ್ ಕಂಡಕ್ಟರ್ಸ್ ಕರಿತೀವಿ. ಇಟ್ ವಾಸ್ ಫಸ್ಟ್ ಅಬ್ಸರ್ವ್ಡ್ ಇನ್ 1911 ಬೈ H.K. Hans, ಡಚ್ ಫಿಸಿಸಿಸ್ಟ್. ಅವನು ಅದನ್ನು ಅಬ್ಸರ್ವ್ ಮಾಡ್ತಾನೆ. ಈ ವಾಸ್ ವರ್ಕಿಂಗ್ ಆನ್ ಪ್ಯೂರ್ ಮರ್ಕ್ಯುರಿ. ಆ ಮರ್ಕ್ಯುರಿನ ಅವನು ಕೂಲ್ ಮಾಡ್ತಾ ಇರ್ತಾನೆ, ಎಲಿಮೆಂಟರಿ ಮರ್ಕ್ಯುರಿನ. ಅಟ್ 4.2 he observes there is a decrease in resistance, zero resistance ಆಗುತ್ತೆ 4.2ನಲ್ಲಿ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಸೊ ಆ ಟೆಂಪರೇಚರ್ನ ನಾವೇನಂತ ಕರಿತೀವಿ ಅಂತಂದರೆ ಟ್ರಾನ್ಸಿಷನ್ ಟೆಂಪರೇಚರ್ ಅಂತ ಕರಿತೀವಿ, ಅಥವಾ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರೀತಾರೆ. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ನೀವು, ರೆಸಿಸ್ಟೆನ್ಸ್ ಒಂದು ಕಡೆಗಿದೆ, ಇನ್ನೊಂದು ಕಡೆಗೆ ಟೆಂಪರೇಚರ್ ಇದೆ. ಪ್ಯೂರ್ ಮೆಟಲ್ ಏನು ಮಾಡ್ತಾ ಇದ್ದಾನೆ ಅವನು? ಕೂಲ್ ಮಾಡ್ತಾ ಇದ್ದಾನೆ. ಕೂಲ್ ಮಾಡಿದಾಗ ಏನಾಗುತ್ತೆ? ರೆಸಿಸ್ಟೆನ್ಸ್ ಆಗ್ತಾ ಇರುತ್ತೆ. ಸೊ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಎಲ್ಲಿಗೆ 0 ತನಕ ಅದೇನಾಗಬೇಕಾಗಿತ್ತು? ಕೂಲ್ ಆಗೋದು, ರೆಸಿಸ್ಟೆನ್ಸ್ ಇರಬೇಕಾಗಿತ್ತು. ಬಟ್ ಈ ಅಬ್ಸರ್ವ್ ಎಟ್ ಎಕ್ಸಾಕ್ಟ್ಲಿ ಅಟ್ 4.2 ಏನಾಯಿತು? ರೆಸಿಸ್ಟೆನ್ಸ್ ಫುಲ್ ಕಂಪ್ಲೀಟ್ಲಿ ನಿಲ್ ಆಗೋಯ್ತು, ರೆಸಿಸ್ಟೆನ್ಸೇ ಬರಲಿಲ್ಲ. ಸೊ ಆವಾಗ ಅವ್ನಿಗೆ ಅನಿಸ್ತು ಇದೇನೋ ಸ್ಪೆಷಲ್ ಪ್ರಾಪರ್ಟಿ ಇದೆ ಈ ಮಾಲಿಕ್ಯೂಲ್ದು ಅಂತ. ದಿಸ್ ದ ವೇ ಈ ಇನ್ವೆಂಟೆಡ್ ದಿ ಸೂಪರ್ಟಿವಿಟಿನ ಮಾಡ್ತಾ ಹೋಗ್ತಾನೆ. ನಾನು ಹೇಳಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ಲಿ ದೇ ಲೂಸ್ ದೇರ್ ರೆಸಿಸ್ಟಿವಿಟಿ, ಅಥವಾ ದೇ ಲೂಸ್ ದೇರ್ ರೆಸಿಸ್ಟೆನ್ಸ್ ಟು ಕಂಡಕ್ಟೆನ್ಸ್. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರೀತಾರೆ, ಇಲ್ಲಾಂದರೆ ಟ್ರಾನ್ಸಿಷನ್ ಟೆಂಪರೇಚರ್ ಅಂತ ಕರೀತಾರೆ. ಇಟ್ಸ್ ಅ ಟ್ರಾನ್ಸಿಷನ್. ಸೂಪರ್ ಕಂಡಕ್ಟರ್ಸ್ ಏನಾಗುತ್ತೆ? ಸೂಪರ್ ಕಂಡಕ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ದೇರ್ ಇಸ್ ಅ ಟ್ರಾನ್ಸಿಷನ್ ಇನ್ ದಿ ಸ್ಟೇಟ್ ಆಫ್ ದಿ ಫಿಸಿಕಲ್ ಸ್ಟೇಟ್ ಆಫ್ ದಿ ಕಂಡಕ್ಟರ್. ಹಾಗಾಗಿ ಆ ಟೆಂಪರೇಚರ್ನ ಕ್ರಿಟಿಕಲ್ ಟೆಂಪರೇಚರ್ ಅಂತಾರೆ, ಇಲ್ಲಾಂದರೆ ಟ್ರಾನ್ಸಿಷನ್ ಟೆಂಪರೇಚರ್ ಅಂತ ಹೇಳ್ತಾರೆ. The temperature at which a normal conductor loses its resistivity and becomes superconductor. It's a temperature at which your molecule will get converted into superconductivity. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ, ಇಲ್ಲಾಂದರೆ ಟ್ರಾನ್ಸಿಷನ್ ಟೆಂಪರೇಚರ್. ಯುವರ್ ಮಾಲಿಕ್ಯೂಲ್ ಇಸ್ ಗೆಟಿಂಗ್ ಟ್ರಾನ್ಸಿಸ್ಟೆಡ್ ಫ್ರಮ್ ಕಂಡಕ್ಟರ್ಸ್ ಟು ಸೂಪರ್ ಕಂಡಕ್ಟರ್. ಸೊ ಅಂಥ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ. ಬೇರೆ ಬೇರೆ ಮೆಟೀರಿಯಲ್ಗೆ ಬೇರೆ ಬೇರೆ ಕ್ರಿಟಿಕಲ್ ಟೆಂಪರೇಚರ್ ಅಥವಾ ಟ್ರಾನ್ಸಿಷನ್ ಟೆಂಪರೇಚರ್ ಇರುತ್ತೆ. ಸೂಪರ್ ಕಂಡಕ್ಟಿಂಗ್ ಟ್ರಾನ್ಸಿಷನ್ ರಿವರ್ಸಿಬಲ್ ಬೇಕು ಅಂದರೆ ನಾನು ಮತ್ತೆ ಕೂಲ್ ಮಾಡ್ತಿರೋ ಬದಲು ಹೀಟ್ ಮಾಡಿದ್ರೆ ಮತ್ತೆ ಅದೇನಾಗುತ್ತೆ? ಕಂಡಕ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ಸ್ ಅ ರಿವರ್ಸಿಬಲ್ ರಿಯಾಕ್ಷನ್. ವೆರಿ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಆರ್ ನಾಟ್ ಸೂಪರ್ ಕಂಡಕ್ಟರ್. ದಿಸ್ ಯು ಹ್ಯಾವ್ ಟು ಅಬ್ಸರ್ವ್ ಕೇರ್ಫುಲಿ. ತುಂಬ ಚೆನ್ನಾಗಿ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಯಾವ ಆಗಿರ್ತಾವಲ್ಲ ಅವು ಸೂಪರ್ ಕಂಡಕ್ಟರ್ಸ್ ಆಗಲ್ಲ. ಸೊ ಬೇಸ್ಡ್ ಆನ್ ಕ್ರಿಟಿಕಲ್ ಟೆಂಪರೇಚರ್ ನಾವು ಇದನ್ನು 2 ರೀತಿ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಲೋ TC ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ITC ಸೂಪರ್ ಕಂಡಕ್ಟರ್, ಕ್ರಿಟಿಕಲ್ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಾ ಇದೆ ಅಂದರೆ, ದ ಮೆಟೀರಿಯಲ್ ಓನ್ಲಿ ಬಿಕಮ್ ಸೂಪರ್ ಕಂಡಕ್ಟಿಂಗ್ ಅಟ್ ದ ಟೆಂಪರೇಚರ್ ಬಿಲೋ ಸರ್ಟನ್ ಟೆಂಪರೇಚರ್. ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಟೆಂಪರೇಚರ್. ಅಲ್ಲಿ ತನಕ ನಿಮ್ಮ ಮಾಲಿಕ್ಯೂಲು, ನಿಮ್ಮ ಮೆಟ್ಲು ಯಾವ ಥರ ಬಿಹೇವ್ ಮಾಡ್ತಾ ಇದೆ? ದೇ ಬಿಹೇವ್ ಲೈಕ್ ಎ ಕಂಡಕ್ಟರ್. ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ರೀಚ್ ಆಗಿದ ತಕ್ಷಣ ದೇ ಗೋಯಿಂಗ್ ಟು ಚೇಂಜ್, ದ ಫೇಸ್ ಚೇಂಜ್ ಆಗುತ್ತೆ. ಸೊ ಆ ಟೆಂಪರೇಚರ್ಗೆ ನಾವೇನಂತ ಕರಿತೀವಿ? ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರಿತೀವಿ. ಅಂದರೆ ಏನಾಯಿತು? ಆ ಟೆಂಪರೇಚರ್ಲಿ ಕಂಪ್ಲೀಟ್ ಡಿಸಪಿಯರೆನ್ಸ್ ಆಫ್ ದಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸು ಕಂಪ್ಲೀಟ್ಲಿ
ಡಿಸಪಿಯರ್ ಆಗುತ್ತೆ. ಸೊ ಆ ಟೆಂಪ್ರೇಚರ್ಗೆ ನಾನು ಟ್ರಾನ್ಸಿಷನ್ ಟೆಂಪ್ರೇಚರ್ ಅಂತ ಹೇಳ್ತೀನಿ. ಜನರಲಿ ಅದು ಬಿಲೋ 20 ಕೆಲ್ವಿನಲ್ಲಿ ಆಗ್ತಾ ಹೋಗುತ್ತೆ. ಸೊ ಕ್ರಿಟಿಕಲ್ ಟೆಂಪ್ರೇಚರ್ ಅಥವಾ ಟ್ರಾನ್ಸಿಷನ್ ಟೆಂಪ್ರೇಚರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಆರ್ಡರ್ ಟು ಎಕ್ಸ್ಪ್ಲೇನ್ ಸೂಪರ್ ಕಂಡಕ್ಟಿವಿಟಿ. ಸೊ ನಾನು ಇಲ್ಲಿ ಒಂದು ಚಿತ್ರ ತೋರಿಸ್ತಾ ಇದ್ದೀನಿ, ಪಿರಿಯಾಡಿಕ್ ಟೇಬಲ್ನ ತೋರಿಸ್ತಾ ಇದ್ದೀನಿ. ಸೊ ಈ ಪಿರಿಯಾಡಿಕ್ ಟೇಬಲ್ ಇರುವಂಥ ಕೆಲವೊಂದು ಎಲಿಮೆಂಟ್ಸು ದೇ ಗೋಯಿಂಗ್ ಟು ಆ್ಯಕ್ಟ್ ಅಸ್ ಎ ಸೂಪರ್ ಕಂಡಕ್ಟರ್ ಓನ್ಲಿ ಅಟ್ ಎ ಪರ್ಟಿಕ್ಯುಲರ್ ಟೆಂಪ್ರೇಚರ್, ಓನ್ಲಿ ಅಟ್ ಎ ಟ್ರಾನ್ಸಿಷನ್ ಟೆಂಪ್ರೇಚರ್, ಓನ್ಲಿ ಅಟ್ ಎ ಟೆಂಪ್ರೇಚರ್ ಬಿಲೋ ಸರ್ಟೈನ್ ಟೆಂಪ್ರೇಚರ್. ಸೊ ಯಾವ್ಯಾವುದು ಅಂದರೆ ಬ್ಲೂ ಕಲರ್ ಇರೋದೆಲ್ಲ ಏನು ತೋರಿಸಿದ್ದೀನಲ್ಲ ಅದೆಲ್ಲನೂ ಅಟ್ ಆಂಬಿವೆಂಟ್ ಪ್ರೆಷರ್ ಕ್ರಿಯೇಟ್ ಆದಾಗ ಆಗುತ್ತೆ. ಸೊ ಗ್ರೀನ್ ಕಲರಲ್ಲಿ ಯಾವ್ದಿದೆಯಲ್ಲ ದೇ ಆಲ್ಸೋ ಕ್ಯಾನ್ ಆ್ಯಕ್ಟ್ ಆಸ್ ಎ ಸೂಪರ್ ಕಂಡಕ್ಟರ್ ಓನ್ಲಿ ಅಂಡರ್ ಎ ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್ ನಾನು ಕಂಟ್ರೋಲ್ ಮಾಡಿಕೊಂಡು ಕೂಲ್ ಮಾಡೋಕ್ಕೆ ಶುರು ಮಾಡಿದಾಗ ಬ್ಲೂ ಕಲರ್ ಇರೋದೆಲ್ಲ ಏನಾಗುತ್ತೆ ಲೋ ಪ್ರೆಷರಲ್ಲಿ ನಿಮಗೆ ಸೂಪರ್ ಕಂಡಕ್ಟರ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ. ಗ್ರೀನ್ ಕಲರಲ್ಲಿ ಯಾವ್ಯಾವಿದೆಯಲ್ಲ ಅದೆಲ್ಲ ಓನ್ಲಿ ಅಂಡರ್ ಎ ಹೈ ಪ್ರೆಷರ್ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಸೂಪರ್ ಕಂಡಕ್ಟರ್ಸ್ ಆಗಬೇಕು ಅಂದರೆ ಏನಾಗಬೇಕು, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ ಕೂಲ್ ಮಾಡ್ತಾ ಇದ್ದಾಗ ರೆಸಿಸ್ಟಿವಿಟಿ ಏನಾಗಬೇಕು, ಕಂಪ್ಲೀಟ್ಲಿ ನಿಲ್ ಆಗಬೇಕು, ನಲಿಫೈ ಆಗಬೇಕು. ಸೊ ಆ ಟೆಂಪ್ರೇಚರ್ಗೆ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಆ ಸಬ್ಸ್ಟೆನ್ಸ್ಗೆ ಏನಂತ ಕರಿತೀವಿ, ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಟ್ರಾನ್ಸಿಷನ್ ಟೆಂಪ್ರೇಚರು ಅಂತಲೂ ಹೇಳ್ತೀವಿ, ಯಾಕೆಂದರೆ ದೇರ್ ಇಸ್ ಅ ಟ್ರಾನ್ಸಿಷನ್ ಆಫ್ ದಿ ಫೇಸ್ ಕಂಡಕ್ಟರಿಂದ ಸೂಪರ್ ಕಂಡಕ್ಟರ್ಗೆ ಆಗ್ತಾ ಇದೆ. ಅದು ಅಂಡರ್ ಎ ಹೈ ಪ್ರೆಷರ್ ಆಗ್ಬೋದು, ಅಂಡರ್ ಎ ಲೋ ಪ್ರೆಷರ್ ಆಗ್ಬೋದು. ಹೈ ಪ್ರೆಷರ್ ಆಗೋದನ್ನೆಲ್ಲ ಯಾವ್ಯಾವ ಎಲಿಮೆಂಟ್ಸು ಅಂದರೆ ಅದೆಲ್ಲ ನಾವೇನು ಮಾಡಿದ್ದೀವಿ, ಗ್ರೀನ್ ಕಲರಲ್ಲಿ ತೋರಿಸಿದ್ವಿ. ಯಾವುದು ಲೋ ಪ್ರೆಷರ್ ಆಗುತ್ತಲ್ಲ ಅದನ್ನು ನಾನು ಬ್ಲೂ ಕಲರ್ ಆಗಿದ್ದೀವಿ. ಸೊ ಪಿರಿಯಾಡಿಕ್ ಟೇಬಲ್ ಇರುವಂಥ ಎಲಿಮೆಂಟ್ಸ್, ದೀಸ್ ಆರ್ ದಿ ಎಲಿಮೆಂಟ್ಸ್ ವಿಚ್ ಆರ್ ಕಲರ್ಡ್ ಐದರ್ ಇನ್ ಬ್ಲೂ ಕಲರ್ ಆರ್ ಇನ್ ಗ್ರೀನ್ ಕಲರ್, ದೇ ಕ್ಯಾನ್ ಆ್ಯಕ್ಟ್ ಆಸ್ ಎ ಕಂಡಕ್ಟರ್ಸ್. ಸೊ ನಾನು ಹೇಳಿದೆ ಒಂದೊಂದು ಮೆಟೀರಿಯಲ್ಗೆ ಒಂದೊಂದು ಸೂಪರ್ ಕಂಡಕ್ಟರ್ TCಗಳಿರುತ್ತೆ, ಟ್ರಾನ್ಸಿಷನ್ ಟೆಂಪ್ರೇಚರ್ ಇರುತ್ತೆ, ಕ್ರಿಟಿಕಲ್ ಟೆಂಪ್ರೇಚರ್ ಇರುತ್ತೆ ಅಂತ. ಸೊ ಮರ್ಕ್ಯುರಿಗೆ ಫಸ್ಟ್ ಅವನೇ HK ಹಾರ್ನ್ಸ್ ಡಚ್ ಫಿಸಿಸಿಸ್ಟ್ ಅವನು ಅಬ್ಸರ್ವ್ ಮಾಡಿದ 4.2ನಲ್ಲಿ ಇತ್ತು ಅದು ಮರ್ಕ್ಯುರಿಗೆ. ಆ ಥರ ಪ್ರತಿಯೊಂದು ಸಬ್ಸ್ಟೆನ್ಸಸ್ಗೂ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಟ್ರಾನ್ಸಿಷನ್ ಟೆಂಪ್ರೇಚರು ಇನ್ ಟರ್ಮ್ಸ್ ಆಫ್ ಕೆಲ್ವಿನ್ ನಾವು ಹೇಳ್ತಾ ಇದ್ದೀವಿ, ಬಿಕಾಸ್ ಇಟ್ಸ್ ವೆರಿ ಲೋ ಟೆಂಪ್ರೇಚರ್. ನಾನು ಮೈನಸಲ್ಲಿ ಹೇಳೋದ್ರ ಬದಲು ಕೆಲ್ವಿನಲ್ಲಿ ಹೇಳೋದು ಈಸಿ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಕೆಲ್ವಿನಲ್ಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಸಿಲೆಬಸ್ ಪ್ರಕಾರ YBa2Cu3O7 ಅದನ್ನು ಮಾಡಬೇಕು. ಅದಕ್ಕೆ 90 ಕೆಲ್ವಿನ್ ಇರಬೇಕಾಗತ್ತೆ. ಆ ಥರ ಟೈಟಾನಿಯಂ ಇರ್ಬೋದು, ಅಥವಾ NB3 ಜರ್ಮೇನಿಯಂ ಇರ್ಬೋದು, ಅಥವಾ B3SI ಇರ್ಬೋದು. ಒಂದೊಂದಕ್ಕೆ ಒಂದೊಂದು ಕ್ರಿಟಿಕಲ್ ಟೆಂಪ್ರೇಚರ್ ಇದೆ. ಸೊ ಆ ಮೆಟೀರಿಯಲ್ನ ನಾನು ಕೂಲ್ ಮಾಡ್ತಾ ಹೋದಾಗ ಈ ಟೆಂಪ್ರೇಚರ್ಗೆ ಬಂದ ತಕ್ಷಣ ಏನಾಗುತ್ತೆ, ದೇ ಗೋಯಿಂಗ್ ಟು ಕನ್ವರ್ಟ್ ದೆಮ್ಸೆಲ್ಫ್ ಇಂಟು ಕಂಡಕ್ಟರ್ಸು, ಸೂಪರ್ ಕಂಡಕ್ಟರ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಚ್ ಮೆಟೀರಿಯಲ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಟ್ರಾನ್ಸಿಷನ್ ಟೆಂಪ್ರೇಚರ್ ಆರ್ ಕ್ರಿಟಿಕಲ್ ಟೆಂಪರ್. ಸೊ ಅದೇ ಅಲ್ಲದೆ ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದಿ ಸೂಪರ್ ಕಂಡಕ್ಟಿವಿಟಿ. ಸೊ ವಾಟ್ ಈಸ್ ಸೂಪರ್ ಕಂಡಕ್ಟಿವಿಟಿನಲ್ಲಿ ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್, HC ಅಂತ ಹೇಳ್ತೀವಿ. ಮಿನಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ರಿಕ್ವೈರ್ಡ್ ಟು ಡಿಸ್ಟ್ರಾಯ್ ದ ಸೂಪರ್ ಕಂಡಕ್ಟಿಂಗ್ ಪ್ರಾಪರ್ಟಿ ಅಟ್ ಎನಿ ಟೆಂಪ್ರೇಚರ್. ಸೊ ಈಗ ನಾನೇನು ಮಾಡಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣವೇ ಅಲ್ಲೇನಾಗುತ್ತೆ, ಸೂಪರ್ ಕಂಡಕ್ಟಿವಿಟಿ ಏನಾಗುತ್ತೆ ಅಥವಾ ರೆಸಿಸ್ಟೆನ್ಸ್ ಏನಾಗುತ್ತೆ ಅದು ರಿವರ್ಸಿಬಲ್ ಆಗುತ್ತೆ. ಸೊ ಆ ಪ್ರಾಪರ್ಟಿ ಏನಾಗುತ್ತೆ, ಡೆಸ್ಟ್ರಾಯ್ ಆಗಿಬಿಡುತ್ತೆ. ಝೀರೋ ರೆಸಿಸ್ಟಿವಿಟಿ ಪ್ರಾಪರ್ಟಿ ಏನಾಗುತ್ತೆ, ಡೆಸ್ಟ್ರಾಯ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತಲ್ಲ, ಮಿನಿಮಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರುತ್ತಲ್ಲ ಅದಕ್ಕೆ ನಾನು ಏನಂತ ಕರಿತೀನಿ, ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀನಿ. ಅದನ್ನು HC = H0 1 - T/Tc² ಅಂತ ಮಾಡ್ತಾರೆ. H0 ಅಂದ್ರೇನು, ಕ್ರಿಟಿಕಲ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ 0 ಕೆಲ್ವಿನ್. T ಅಂದ್ರೇನು, ಟೆಂಪರೇಚರ್ ಬಿಲೋ ಟ್ರಾನ್ಸಿಷನ್ ಟೆಂಪರೇಚರ್. TC ಅಂತಂದರೆ ಕ್ರಿಟಿಕಲ್ ಟೆಂಪರೇಚರ್ ಆರ್ ಟ್ರಾನ್ಸಿಷನ್ ಟೆಂಪರೇಚರ್. ಸೊ ಇದನ್ನು ಒಂದೊಂದು ಇದನ್ನದು ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತಾ ಹೋಗುತ್ತೆ, ಒಂದೊಂದು ಸಬ್ಸ್ಟೆನ್ಸಸ್ಗೆ ಒಂದೊಂದು ಥರ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗಿದೆ ನಿಮ್ಮದು ಅಗೇನ್ ಇಲ್ಲಿ ರಿವರ್ಸಿಬಲ್ ಅಂತ ಹೇಳಿದೆ. ಹೀಟ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಂದು ರೆಸಿಸ್ಟಿವಿಟಿ ಏನಾಗಿರುತ್ತೆ ಅದು ಮತ್ತೆ ಇನ್ಕ್ರೀಸ್ ಆಗ್ಬೋದು. ಅದೇ ರೀತಿ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ಸೋ ಸೂಪರ್ ಕಂಡಕ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಥವಾ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಇಟ್ ಆಲ್ಸೋ ವೇರೀಸ್ ಫ್ರಮ್ ಸಬ್ಸ್ಟೆನ್ಸ್ ಟು ಸಬ್ಸ್ಟೆನ್ಸ್. ಅದೇ ಥರ NBಗಾದರೆ 198 ಆಗುತ್ತೆ, PBಗಾದರೆ 80.3 ಇದೆ, SNಗಾದರೆ 30.9 ಇದೆ. ಸೊ ದಿಸ್ ಇಸ್ ಬಿಲೋ ದಿ ಕ್ರಿಟಿಕಲ್ ಟೆಂಪ್ರೇಚರ್ ಅದರಲ್ಲಿ ಇರುತ್ತದು. ಸೊ ದಿಸ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎಕ್ಸ್ಪ್ಲೈನಿಂಗ್ ದಿ ಸೂಪರ್ ಕಂಡಕ್ಟಿವಿಟಿ. ಅದೇ ಥರ ಇದೇನಾಗುತ್ತೆ ಅಂದರೆ ನಾನು ಹೇಳಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ. ಆ ಪ್ರಾಪರ್ಟಿಗೆ ಅಥವಾ ಆ ಫಂಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ ಮೈಸ್ನರ್ ಎಫೆಕ್ಟ್ ಅಂತ ಕರಿತೀವಿ. ವೆನ್ ದ ಸೂಪರ್ ಕಂಡಕ್ಟಿಂಗ್ ಮೆಟೀರಿಯಲ್ ಈಸ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡರ್ ದಿ ಕಂಡೀಷನ್ T is less than TC and H is less than HC, the flux lines are excluded from the material. ಈ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಮೆಸ್ನರ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಮೆಟೀರಿಯಲ್ ಎಕ್ಸಿಬಿಟ್ ಪರ್ಫೆಕ್ಟ್ diamagnetism or flux
ಇನ್ಕ್ಲೂಷನ್ ಆಗುತ್ತೆ. ಸೊ ಈಗ ಇಲ್ಲಿ ನಾರ್ಮಲ್ ಇದೆ, ಏನಾಗ್ತಿದೆ ನನಗೆ ಇಲ್ಲಿ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲದೆ ಇರೋಂಥದ್ದು ನಾರ್ಮಲ್ ಅಂತು ಅಂತಂದರೆ ಸೊ ಏನಾಗ್ತಾ ಇರುತ್ತೆ, ಫ್ಲಕ್ಸ್ ಏನಿರುತ್ತೆ ನಾರ್ಮಲ್ ಆಗಿರುತ್ತೆ. ಆದರೆ ನಾನು ಏನು ಮಾಡ್ತಾ ಇದ್ದೀನಿ, ಕಂಡೀಷನ್ ಹಾಕ್ಕೊಳ್ತೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹೇಗೆ ಟಿ ಇಸ್ ಲೆಸ್ ದ್ಯಾನ್ ಟಿ ಸಿ, ಹೆಚ್ ಇಸ್ ಲೆಸ್ ದ್ಯಾನ್ ಹೆಚ್ ಸಿ ಹಾಕಿದಾಗ ನಂದು ಫ್ಲಕ್ಸ್ ಏನಾಗುತ್ತೆ, ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ಈ ಪ್ರಾಪರ್ಟಿ ಸೂಪರ್ ಕಂಡಕ್ಟಿಂಗ್ ಪ್ರಾಪರ್ಟಿಗೆ ರಿಲೇಟ್ ಆಗುತ್ತೆ. ಸೊ ದಿಸ್ ಇಸ್ ದ ವೇ ದಿಸ್ ಪ್ರಾಪರ್ಟಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಮೆಸ್ ಎಫೆಕ್ಟ್. ಅದೇ ಥರ ಟೈಪ್ಸ್ ಆಫ್ ಸೂಪರ್ ಕಂಡಕ್ಟರ್ಸ್. ಸೊ ಇದನ್ನು ಈಗ ನಮಗೆ 2 ಪ್ಯಾರಾಮೀಟರ್ ಡಿಸೈಡ್ ಮಾಡುತ್ತೆ ನಂದು ಸೂಪರ್ ಕಂಡಕ್ಟರ್ ಆಗೋದಕ್ಕೆ. ಒಂದು ಕ್ರಿಟಿಕಲ್ ಟೆಂಪ್ರೇಚರು ಆ ಟ್ರಾನ್ಸಿಷನ್ ಟೆಂಪ್ರೇಚರ್ ಡಿಸೈಡ್ ಮಾಡುತ್ತೆ, ಇನ್ನೊಂದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸೈಡ್ ಮಾಡುತ್ತೆ. ಸೊ ಕ್ರಿಟಿಕಲ್ ಟೆಂಪ್ರೇಚರು ಬೇಸ್ಡ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಇಂಟು 2 ಟೈಪ್ಸ್, ಹೈ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್, ಲೋ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ. ಕ್ರಿಟಿಕಲ್ ಟೆಂಪ್ರೇಚರ್ ಮೇಲೆ ಬೇಸ್ಡ್ ಆಗಿರುತ್ತೆ. ಇನ್ನೊಂದು ಇನ್ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಟೈಪ್ 1, ಟೈಪ್ 2 ಅಥವಾ ಎಟಿಪಿಕಲ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಟೈಪ್ 1, ಟೈಪ್ 2 ಅಂಡ್ ಅಪ್ಟಿಕಲ್ ಸೂಪರ್ ಕಂಡಕ್ಟರ್ಸ್ನ ಡೀಟೇಲಾಗಿ ಓದ್ತೀರಾ. ಎಗೇನ್ ಕ್ರಿಟಿಕಲ್ ಟೆಂಪರೇಚರು, ಹೈ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್ ಅಥವಾ ಲೋ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್ ಆ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್ಸ್ ಅಂದರೆ ಹ್ಯಾವಿಂಗ್ ಟಿ ಸಿ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ನೈಟ್ರೋಜನ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ನೈಟ್ರೋಜನ್ ಎಷ್ಟು ಅಂತಂದರೆ 77 ಕೆಲ್ವಿನ್ ಇರುತ್ತೆ. ಸೊ ನಾವು ಬೇಸ್ಡ್ ಆನ್ ಟಿ ಸಿ ಕ್ಲಾಸಿಫೈ ಮಾಡ್ಬೇಕಾದ್ರೆ 2 ಥರ ಕ್ಲಾಸಿಫೈ ಮಾಡ್ತೀವಿ, ಒಂದು ಲೋ ಟೆಂಪ್ರೇಚರು, ಇನ್ನೊಂದು ಹೈ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ. ಸೊ ಹೈ ಟೆಂಪ್ರೇಚರ್ ಅಂದರೆ ಅದು ಟ್ರಾನ್ಸಿಷನ್ ಟೆಂಪ್ರೇಚರ್ ಇರ್ಬೋದು ಅಥವಾ ಕ್ರಿಟಿಕಲ್ ಟೆಂಪ್ರೇಚರ್ ಇರ್ಬೋದು, ಆ ಮೆಟೀರಿಯಲ್ದು ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ನೈಟ್ರೋಜನ್ ಇರಬೇಕು. ಸೊ ಆವಾಗ ಅಂಥ ಸೂಪರ್ ಕಂಡಕ್ಟರ್ಸ್ನ, ಅಂಥ ಮೆಟೀರಿಯಲ್ಸ್ನ ನಾವೇನಂತ ಕರಿತೀವಿ, ಹೈ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೂಪರ್ ಕಂಡಕ್ಟಿವಿಟಿ ಕೆನ್ ಇನ್ಕ್ರೀಸಸ್ ಬೈ ಕೂಲಿಂಗ್ ದಿ ಕೂಲಿಂಗ್ ವಿತ್ ಅ ಲಿಕ್ವಿಡ್ ನೈಟ್ರೋಜನ್. ಅದು ಮತ್ತೆ ಕೂಲ್ ಮಾಡೋದನ್ನು ಸೂಪರ್ ಕಂಡಕ್ಟಿವಿಟಿ ಇನ್ಕ್ರೀಸ್ ಮಾಡ್ಬೋದು. ಎಕ್ಸಾಂಪಲ್ YBa Cu₂O. ಇದ್ರದ್ದು ಟಿ ಸಿ ಎಷ್ಟಿದೆ ಅಂದರೆ 95 ಕೆಲ್ವಿನ್ ಇದೆ. ಸೊ ಬಿಕಾಸ್ ಟ್ರಾನ್ಸಿಷನ್ ಟೆಂಪ್ರೇಚರು ಅಥವಾ ಕ್ರಿಟಿಕಲ್ ಟೆಂಪ್ರೇಚರ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಟು ಕನ್ವರ್ಟ್ ಯುವರ್ ಕಂಡಕ್ಟಿಂಗ್ ಮೆಟೀರಿಯಲ್ ಇಂಟು ಸೂಪರ್ ಕಂಡಕ್ಟಿಂಗ್ ಮೆಟೀರಿಯಲ್. ಸೊ ಅದರದ್ದು ಟಿ ಸಿ ಎಷ್ಟಿದೆ, ಈ ಮೆಟೀರಿಯಲ್ದು ಟಿ ಸಿ ಎಷ್ಟಿದೆ, 95 ಕೆಲ್ವಿನ್ ಇದೆ. ಯೂಶಲಿ ಅದು ಎಷ್ಟಿರಬೇಕು ಅಂದರೆ ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ನೈಟ್ರೋಜನ್ ಇರಬೇಕು. ಅವಾಗಷ್ಟೇ ನಾವು ಅದನ್ನು ಹೇಳ್ತಾ ಹೋಗ್ತೀವಿ. ಅದೇ ಥರ ಲೋ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್ನ ತೊಗೊಂಡ್ರೆ ದೇರ್ ಟಿ ಸಿ ವ್ಯಾಲ್ಯೂಸ್ ಏನಿದೆಯಲ್ಲ, ದೋಸ್ ಟಿ ಸಿ ವ್ಯಾಲ್ಯೂಸ್ ಲೆಸ್ ದ್ಯಾನ್ ದಟ್ ಆಫ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ ನೈಟ್ರೋಜನ್. ಅದು ಗ್ರೇಟರ್ ಇತ್ತು ಅಂತಂದರೆ ಹೈ ಟೆಂಪ್ರೇಚರ್ ಹೇಳ್ತೀವಿ, ಕಡಿಮೆ ಇತ್ತು ಅಂತಂದರೆ ಅವಾಗ ಅದನ್ನ ಏನಂತ ಕರಿತೀವಿ ನಾವು, ಲೋ ಟೆಂಪ್ರೇಚರ್ ಅಂತ ಇರ್ತೀವಿ. ಸೂಪರ್ ಕಂಡಕ್ಟಿವಿಟಿ ಕೆನ್ ಬಿ ಇನ್ಕ್ರೀಸ್ಡ್, ಇಲ್ಲೂ ಇನ್ಕ್ರೀಸ್ ಮಾಡ್ಬೋದು ಬೈ ಕೂಲಿಂಗ್ ವಿತ್ ಅ ಲಿಕ್ವಿಡ್ ಹೈಡ್ರೋಜನ್. ಅಲ್ಲಿ ನಾವು ಲಿಕ್ವಿಡ್ ನೈಟ್ರೋಜನಲ್ಲಿ ಕೂಲ್ ಮಾಡಿ ಕಂಡಕ್ಟಿವಿಟಿನ ಇನ್ಕ್ರೀಸ್ ಮಾಡಿದ್ವಿ. ಇಲ್ಲೇನು ಮಾಡಬೇಕು ಅಂದರೆ ಲಿಕ್ವಿಡ್ ಹೈಡ್ರೋಜನ್ ಅಥವಾ ಲಿಕ್ವಿಡ್ ಹೀಲಿಯಮ್ನ ಯೂಸ್ ಮಾಡಿಕೊಂಡು, ಬಿಕಾಸ್ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತೀವಿ. ಸೊ ಇಂಥ ಸೂಪರ್ ಕಂಡಕ್ಟರ್ಸ್ಗೆ ನಾವೇನಂತ ಕರಿತೀವಿ, ಲೋ ಟೆಂಪ್ರೇಚರ್ ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೊ ಬೇಸ್ಡ್ ಆನ್ ಟಿ ಸಿ ವ್ಯಾಲ್ಯೂ, ಬೇಸ್ಡ್ ಆನ್ ಕ್ರಿಟಿಕಲ್ ಟೆಂಪ್ರೇಚರ್ ವ್ಯಾಲ್ಯೂ, ಬೇಸ್ಡ್ ಆನ್ transition temperature of that material, we are going to classify them into 2 types: high temperature superconductor, low temperature superconductor. TC values if it is greater than the boiling point of the nitrogen ittu andre high temperature superconductors anta helತೀವಿ. low temperature andre TC value should be less than the boiling point of the nitrogen ಗಿನ ಕಡಿಮೆ ಇರಬೇಕು, ಆನ್ ಪಾರ್ ವಿತ್ ಲಿಕ್ವಿಡ್ ಹೈಡ್ರೋಜನ್ ಅಥವಾ ಲಿಕ್ವಿಡ್ ಹೀಲಿಯಂ ತರ ಇರಬೇಕು. ಅಂತ ಮೆಟೀರಿಯಲ್ಸ್ಗೆ ನಾವೇನಂತ ಕರಿತೀವಿ, ಲೋ ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಏಕೆನ್ ಬೇಸ್ಡ್ ಆನ್ ದೇರ್ ಮ್ಯಾಗ್ನೆಟಿಕ್ ಫೀಲ್ಡ್ 3 ಥರ ಕ್ಲಾಸಿಫೈ ಮಾಡ್ತೀವಿ, ಟೈಪ್ 1, ಟೈಪ್ 2, ಟೈಪ್ 3 ಅಂತ. ಟೈಪ್ 1 ಸೂಪರ್ ಕಂಡಕ್ಟರ್ಸ್ ಏನು ಅಂತಂದರೆ ನೋನ್ ಆಸ್ ದಿ ಸಾಫ್ಟ್ ಸೂಪರ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಕಂಪ್ಲೀಟ್ ಮೆಸ್ನಿಯರ್ ಎಫೆಕ್ಟ್ನ ಎಕ್ಸಿಬಿಟ್ ಮಾಡುತ್ತೆ, ಎಕ್ಸ್ಕ್ಲೂಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ತಾ ಹೋಗುತ್ತೆ. ಪೂರ್ ಕ್ಯಾರಿಯರ್ಸ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಬಿಕಾಸ್ ದೇ ರಿಕ್ವೈರ್ ಎಕ್ಸ್ಟ್ರೀಮ್ ಕೋಲ್ಡ್ ಟು ಸ್ಲೋ ಡೌನ್ ದಿ ಮಾಲಿಕ್ಯುಲರ್ ವೈಬ್ರೇಷನ್ಸ್. ಈ ಮಾಲಿಕ್ಯುಲರ್ ವೈಬ್ರೇಷನ್ಸ್ನ BCS ಥಿಯರಿನಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗಾಗುತ್ತೆ ಅಂತ. ಸೊ ಅದು ಸ್ಲೋ ಡೌನ್ ಆಗೋಕ್ಕೆ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಟೆಂಪ್ರೇಚರ್ ಬೇಕಾಗುತ್ತೆ. Up to the critical magnetic field strength Hc, the magnetization of the material increases as H increases. So ನೀವು ಮ್ಯಾಗ್ನೆಟಿಕ್ ಫೀಲ್ಡ್ನ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಅಂತಂದರೆ ಮ್ಯಾಗ್ನೆಟೈಸೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಪ್ರಾಪ್ರಿಯೇಟ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನಾಗುತ್ತೆ, 0 ಆಗಿಬಿಡುತ್ತೆ ಅಥವಾ ಡ್ರಾಪ್ಸ್ ಡೌನ್ ಆಗಿಬಿಡುತ್ತೆ, ಆಗುತ್ತೆ. ಅಲ್ಲೇನಾಗುತ್ತೆ, ದ ಫೇಸ್ ಟ್ರಾನ್ಸಿಷನ್ ಆಗುತ್ತೆ. ಸೂಪರ್ ಕಂಡಕ್ಟರ್ಸಿಂದ ಅದೇನಾಗುತ್ತೆ, ನಾರ್ಮಲ್ ಕಂಡಕ್ಟರ್ಗೆ ಬರ್ಬೋದು. ಅಂಥ ಟೈಪ್ ಆಫ್ ಸೂಪರ್ ಕಂಡಕ್ಟರ್ಸ್ಗೆ ನಾವೇನಂತ ಕರಿತೀವಿ, ಟೈಪ್ 1 ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಎಕ್ಸಿಬಿಟ್ ಎ ಶಾರ್ಪ್ ಟ್ರಾನ್ಸಿಷನ್ ಆ್ಯಂಡ್ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್ ಆಗ್ತದೆ, ಬಿಕಾಸ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಮೆಸ್ನಿಯರ್ಸ್ ಎಫೆಕ್ಟ್ನ ಫಾಲೋ ಮಾಡೋದಕ್ಕೋಸ್ಕರ
ಕಂಪ್ಲೀಟ್ಲಿ ಎಕ್ಸಿಬಿಟ್ ಮಾಡ್ತಿರ್ಕೋಸ್ಕರ ಡಯಾಮ್ಯಾಗ್ನೆಟಿಸಮ್ನ ಅದು ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ದಿ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೂಪರ್ ಕಂಡಕ್ಟರ್ಸ್. ಸೂಪರ್ ಕಂಡಕ್ಟರ್ಸ್ ಎಕ್ಸ್ಪ್ಲೇನ್ ಟೈಪ್ 1 ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಸೊ ನೀವೇನು ಹೇಳಬೇಕು ಅಂದರೆ ಅದು ಯಾವ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡಿದೀವಿ ಅಂತ ಹೇಳಬೇಕಾಗತ್ತೆ. ಜೊತೆಗೆ ಅದನ್ನು ಸಾಫ್ಟ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ದೇ ಗೋಯಿಂಗ್ ಟು ಫಾಲೋ ದಿ ಮೆಸ್ನಿಯರ್ ಎಫೆಕ್ಟ್ ಅಂತ ಹೇಳ್ತಾರೆ. ಶಾರ್ಪ್ ಟ್ರಾನ್ಸಿಷನ್ ಇದೆ, ಡಯಾಮ್ಯಾಗ್ನೆಟಿಸಮ್ ಎಕ್ಸಿಬಿಟ್ ಮಾಡ್ತವೆ ಅಂತ ಹೇಳಬೇಕು. ಸೊ ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಚ್ಚಿನಲ್ಲಿ ಕಂಪ್ಲೀಟ್ಲಿ ಏನಾಗುತ್ತೆ, ಅಲ್ಲಿ ತನಕ ಏನಾಗುತ್ತೆ ಆ ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ಆ ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನಾಗುತ್ತೆ ಟ್ರಾನ್ಸಿಷನ್ನು ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಹೇಳಬೇಕಾಗುತ್ತೆ ನಿಮಗೆ. ಆ ಥರ ಟೈಪ್ 2 ಸೂಪರ್ ಕಂಡಕ್ಟರ್ಸ್ ಅಂದರೆ ಹಾರ್ಡ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ದೇ ಡು ನಾಟ್ ಎಕ್ಸಿಬಿಟ್ ಕಂಪ್ಲೀಟ್ ಮೆಸ್ನರ್ ಎಫೆಕ್ಟ್ ಆಗುತ್ತೆ, ಬಟ್ ಕಂಪ್ಲೀಟ್ 100% ಆಗಲ್ಲ. ಸೊ ದಿಸ್ ಆರ್ ಕ್ಯಾರೆಕ್ಟರೈಸ್ ಬೈ 2 ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಲ್ಲಾದರೆ ಒಂದೇ ಒಂದು ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು, ಇಲ್ಲಿ 2 ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇನ್ ದಿ ರೀಜನ್ ಆಫ್ Hc1 Hc2 ದ ಟೈಪ್ 2 ಸೂಪರ್ ಕಂಡಕ್ಟರ್ಸ್ ಆರ್ ಮಿಕ್ಸ್ಡ್ ಸ್ಟೇಟ್ ನೋನ್ ಆಸ್ ವರ್ಟೆಕ್ಸ್ ಸ್ಟೇಟ್ ಅಂತ ಹೇಳ್ತಾರೆ. ಈ ಸ್ಟೇಟ್ ಅಂದರೆ ಏನು ಅಂತಂದರೆ ದ ಮೆಟೀರಿಯಲ್ ಮ್ಯಾಗ್ನೆಟಿಕಲಿ ಮಿಕ್ಸ್ಡ್ ಸ್ಟೇಟ್ ಬಟ್ ಎಲೆಕ್ಟ್ರಿಕಲಿ ಇಟ್ ಇಸ್ ಎ ಸೂಪರ್ ಕಂಡಕ್ಟರ್. ಸೊ ಎರಡು ಥರ ಇರುತ್ತೆ, ಮ್ಯಾಗ್ನೆಟಿಕಲಿ ಒಂಥರ ಬಿಹೇವ್ ಮಾಡ್ತಾ ಇರುತ್ತೆ, ಎಲೆಕ್ಟ್ರಿಕಲಿ ಒಂಥರ ಬಿಹೇವ್ ಮಾಡ್ತಾ ಇರುತ್ತೆ. ಆ ಸ್ಟೇಟ್ಗೆ ನಾವೇನಂತ ಕರಿತೀವಿ ವರ್ಟೆಕ್ಸ್ ಸ್ಟೇಟ್ ಅಂತ ಹೇಳ್ತೀವಿ. ದಟ್ ಈಸ್ ಪಾಸಿಬಲ್ ಇನ್ ಕೇಸ್ ಆಫ್ ಟೈಪ್ 2 ಸೂಪರ್ ಕಂಡಕ್ಟರ್. ದೇ ಡು ನಾಟ್ ಎಕ್ಸಿಬಿಟ್ ದಿ ಪರ್ಫೆಕ್ಟ್ ಮ್ಯಾಗ್ನೆಟಿಸಮ್ ಬಿಕಾಸ್ ಮೆಸ್ನಿಯರ್ ಎಫೆಕ್ಟ್ನ ಅದು 100% ಮಾಡ್ತಾ ಇಲ್ಲ, ತೋರಿಸ್ತಾ ಇಲ್ಲ, ಹಾಗಾಗಿ ಡಯಾಮ್ಯಾಗ್ನೆಟಿಸಮ್ ಆಗಿರೋದಿಲ್ಲ. ದಿಸ್ ಇಸ್ ಸಮಥಿಂಗ್ ಅಬೌಟ್ ಟೈಪ್ 2. ಈ ಥರ ಎಟಿಪಿಕಲ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಇದು ಥರ್ಡ್ ಟೈಪ್, ಸ್ಪೆಷಲ್ ಟೈಪ್ ಸೂಪರ್ ಕಂಡಕ್ಟರ್ಸ್ ಹ್ಯಾವಿಂಗ್ ಎ ಹೈ ಸ್ಟ್ರೆಂತ್. ನನಗೆ ಸ್ಟ್ರೆಂತ್ ಬೇಕು, ನನಗೆ ಅಕಾಂಟ್ ಮೈ ಪ್ರಾಪರ್ಟಿ ಅದನ್ನು ನಾನು ಚೇಂಜ್ ಮಾಡ್ತಾ ಹೋಗಬೇಕು ಅಂದಾಗ ನನಗೆ ಈ ಥರದನ್ನು ಮಾಡ್ತೀನಿ. ಸ್ಟ್ರಾಂಗರ್ ಸೂಪರ್ ಕಂಡಕ್ಟರ್ಸ್ ಹಾರ್ಡ್ಗೂ ಮತ್ತು ಟೈಪ್ 1 ಟೈಪ್ 2 ಕಂಪೇರ್ ಮಾಡಿದ್ರೆ ಇದು ಸ್ಟ್ರಾಂಗರ್ ಇರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಫುಲರಿನ್ಸು, ಕಾರ್ಬನ್ ಆ್ಯನೋಟ್ಯೂಬ್ಸು, ಬೇಸ್ಡ್ ಸೂಪರ್ ಕಂಡಕ್ಟರ್ಸ್, ಆಲ್ ದೀಸ್ ಆರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕು ಅಂದರೆ CSC60 ಇದೆಯಲ್ಲ, ಅದು ನಾನು ಸ್ಪೆಷಲ್ ಟೈಪ್ ಆಫ್ ಸೂಪರ್ ಕಂಡಕ್ಟರ್ಸ್ ಆಗಿ ಯೂಸ್ ಮಾಡ್ತೀನಿ. ಇಟ್ ಗೋಯಿಂಗ್ ಟು ಹ್ಯಾವ್ ಆಲ್ ದೋಸ್ ಥಿಂಗ್ಸ್. ಬಟ್ ಸ್ಪೆಷಲ್ ಪ್ರಾಪರ್ಟಿ ಏನಂದರೆ ಸ್ಟ್ರೆಂತ್ ಏನಿದೆಯಲ್ಲ ಅದು ಇದಕ್ಕೆ ಜಾಸ್ತಿ ಆಗಿರುತ್ತೆ. ಹಾಗಾದರೆ ಡಿಫ್ರೆನ್ಸ್ ಏನು ಟೈಪ್ 1 ಟೈಪ್ 2ಗೆ ಅಂತ ಅಂದರೆ, ಒಂದು ಸಾಫ್ಟ್ ಸೂಪರ್ ಕಂಡಕ್ಟರ್ಸ್ ಯಾವುದು ಟೈಪ್ 1, ಇದಕ್ಕೆ ಟೈಪ್ 2ಗೆ ಹಾರ್ಡ್ ಸೂಪರ್ ಕಂಡಕ್ಟರ್ಸ್ ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ಅದು ಸಾಫ್ಟ್ ಅಂತ ಕರೀತಾರೆ, ಇಲ್ಲಿ ದೇ ಗೋಯಿಂಗ್ ಟು ಟಾಲರೇಟ್ ದಿ ಇಂಪ್ಯೂರಿಟೀಸ್ ವಿತೌಟ್ ಅಫೆಕ್ಟಿಂಗ್ ದಿ ಸೂಪರ್ ಕಂಡಕ್ಟಿಂಗ್ ಪ್ರಾಪರ್ಟೀಸ್. ಯಾವುದು ಸಾಫ್ಟ್ ಕಂಡಕ್ಟರ್ಸ್ ಅಥವಾ ಟೈಪ್ 1. ಸೊ ಹಾರ್ಡ್ ಸೂಪರ್ ಕಂಡಕ್ಟರ್ಸ್ ಏನಾಗಿದೆಯಲ್ಲ ದೇ ಆರ್ ನಾಟ್ ಗೋಯಿಂಗ್ ಟು ಟಾಲರೇಟ್ ದಿ ಇಂಪ್ಯೂರಿಟೀಸ್ ಇದ್ದರೆ ಏನಾಗುತ್ತೆ ಅದು ಅಫೆಕ್ಟ್ ಮಾಡುತ್ತೆ, ಇಲ್ಲಾದರೆ ಇಂಪ್ಯೂರಿಟೀಸ್ ಇದ್ದರೆ ಅಫೆಕ್ಟ್ ಮಾಡೋದಿಲ್ಲ. ಸೊ ನನ್ನದು ಏನಿದೆಯಲ್ಲ ಅದು ನೋಡಿಕೊಂಡು ನಾನು ಏನು ಮಾಡಬೇಕಾಗುತ್ತೆ, ನನ್ನ ಮೆಟೀರಿಯಲ್ ಏನಿದೆಯಲ್ಲ ಆ ಥರ ಅವೇನು ಮಾಡ್ತಾ ಹೋಗ್ತವೆ, ಬೇರೆ ಪ್ರಾಪರ್ಟೀಸ್ನ ಸೂಪರ್ ಕಂಡಕ್ಟಿಂಗ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಸೊ ದೇ ಓನ್ಲಿ ಒನ್ ಕ್ರಿಟಿಕಲ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಬಿಕಾಸ್ ವಿ ಆರ್ ಕ್ಲಾಸಿಫೈಡ್ ದೆಮ್ ಇಂಟು ಟೈಪ್ 1 ಆ್ಯಂಡ್ ಟೈಪ್ 2 ಬೇಸ್ಡ್ ಆನ್ ದೇ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಒಂದೇ ಒಂದು ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ವೇರಾಸ್ ಟೈಪ್ 2 ತೊಗೊಂಡ್ರೆ 2 ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಒಂದಕ್ಕೆ ಲೋಯರ್ ಕ್ರಿಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಹೈಯರ್ ಕ್ರುಷಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಿಟಿಕಲ್ ಫೀಲ್ಡ್ ವ್ಯಾಲ್ಯೂ ಇಸ್ ವೆರಿ ಲೋ, ಇಲ್ಲಿ ಕ್ರಿಟಿಕಲ್ ವ್ಯಾಲ್ಯೂ ಇಸ್ ವೆರಿ ಹೈ. ಅದಕ್ಕೋಸ್ಕರ ಅದನ್ನು ಹಾರ್ಡ್ ಸೂಪರ್ ಕಂಡಕ್ಟರ್ಸ್ ಅಂತ ನಾವು ಕರೆಯೋದು. ಕರೆಂಟ್ ಫ್ಲೋಸ್ ಥ್ರೂ ದಿ ಸರ್ಫೇಸ್ ಓನ್ಲಿ, ಯಾವುದರಲ್ಲಿ ಟೈಪ್ 1ಅಲ್ಲಿ. ಆದರೆ ಟೈಪ್ 2ನ ತೊಗೊಂಡ್ರೆ ಇಟ್ ಈಸ್ ಕರೆಂಟ್ ಫ್ಲೋಸ್ ಥ್ರೂಔಟ್ ದಿ ಮೆಟೀರಿಯಲ್, ಎಲ್ಲ ಮೆಟೀರಿಯಲ್ಗೆ ಅದು ಫ್ಲೋ ಆಗ್ತಾ ಇರುತ್ತೆ. ದೀಸ್ ಮೆಟೀರಿಯಲ್ಸ್ ಹ್ಯಾವ್ ಲಿಮಿಟೆಡ್ ಟೆಕ್ನಿಕಲ್ ಅಪ್ಲಿಕೇಶನ್ಸ್ ಟೈಪ್ 1 ಬಿಕಾಸ್ ಆಫ್ ದಿ ಲೋ ಫೀಲ್ಡ್ ಸ್ಟ್ರೆಂತ್ ವ್ಯಾಲ್ಯೂ. ಆದರೆ ಇದನ್ನು ತಗೊಂಡ್ರೆ ಟೈಪ್ 2 ತೊಗೊಂಡ್ರೆ ದೋಸ್ ಮೆಟೀರಿಯಲ್ಸ್ ಹ್ಯಾವ್ ಎ ವೈಡರ್ ಟೆಕ್ನಾಲಜಿ ಆಫ್ ವೇರಿಯಸ್ ಫೀಲ್ಡ್ ಸ್ಟ್ರೆಂತ್ ವ್ಯಾಲ್ಯೂ. ಸೊ ಎಕ್ಸಾಂಪಲ್ ತೊಗೊಂಡ್ರೆ ಬೇರೆ ಇದಕ್ಕೆ ಲೆಡ್, ಮರ್ಕ್ಯುರಿ, ಜಿಂಕು ಅದೆಲ್ಲ ಎಕ್ಸಾಂಪಲ್ ಆಗುತ್ತೆ. ಟೈಪ್ 2ಗೆ ತೊಗೊಂಡ್ರೆ ಸೊ ಮೆಟೀರಿಯಲ್ ಆಗುತ್ತೆ Nb3Si ಆಗುತ್ತೆ, Nb3Ge ಆಗುತ್ತೆ. ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಸೊ ಅಗೇನ್ ನಿಮ್ಮ ಸಿಲೆಬಸ್ ಪ್ರಕಾರ ಒಂದು ಕಾಂಪೌಂಡ್ದು ಸಿಂಥಸಿಸ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇದನ್ನು ಕೇಳ್ತಾರೆ, ಏನು ಕ್ವಶನ್ ಕೇಳ್ಬೋದು, ವಾಟ್ ಆರ್ ಸೂಪರ್ ಕಂಡಕ್ಟರ್ಸ್ ಅಂತ ಕೇಳ್ಬೋದು, ಆ ಪ್ರಾಪರ್ಟಿ ಹೇಗಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಆಮೇಲೆ ಟೈಪ್ 1 ಟೈಪ್ 2 ಅಥವಾ ಎಟಿಪಿಕಲ್ ಸೂಪರ್ ಕಂಡಕ್ಟರ್ಸ್ ಅಂದರೆ ಏನು ಅಂತ ಕೇಳ್ಬೋದು, ಎಕ್ಸ್ಪ್ಲೈನ್ ದೋಸ್ ಥಿಂಗ್ಸ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇಲ್ಲಾಂದರೆ ಹೈ ಅಥವಾ ಲೋ ಸೂಪರ್ ಕಂಡಕ್ಟರ್ಸ್ ಅಂದರೆ ಏನು ಅಂತ ಕೇಳ್ಬೋದು. ಅದಲ್ಲದೆ ಸಿಂಥಸಿಸ್ ಆಫ್ ಹೈ ಟೆಂಪರೇಚರ್ ಸೂಪರ್ ಕಂಡಕ್ಟರ್, ವಿಟ್ರಿಯಂ, ಬೇರಿಯಂ, ಕಾಪರ್ ಆಕ್ಸೈಡ್, YBCO ಅಂತ ಹೇಳ್ತಾರೆ. ಇದಿದೆ ನಿಮ್ಮ ಸಿಲೆಬಸ್ಗೆ. ಇದನ್ನು ಸುಮಾರು ಸಲ ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಕೇಳಿದ್ದಾರೆ, 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಬೈ ಹೀಟಿಂಗ್ ದಿ ಮಿಕ್ಸ್ಚರ್ ಆಫ್ ಎ ಮೆಟಲ್ ಕಾರ್ಬನೇಟ್ಸ್ ಅಟ್ ದ ಟೆಂಪರೇಚರ್ ಬಿಲೋ 1000 ಕೆಲ್ವಿನ್ ಟು 1300 ಕೆಲ್ವಿನ್, ಆ ಟೆಂಪರೇಚರಲ್ಲಿ ಇದನ್ನು ಮೆಟಲ್ನ ಹೀಟ್ ಮಾಡಿದಾಗ ನಿಮಗೆ ಅದು ಬರ್ತಾ ಹೋಗುತ್ತೆ. ಸೊ ಏನು ಮಾಡ್ತೀವಿ, ಬೇರಿಯಂ ಕಾರ್ಬನೇಟು ಮತ್ತು ಎಟ್ರಿಯಂ ಕಾರ್ಬನೇಟ್ನ ತೊಗೊಳ್ತೀವಿ, ಅದನ್ನು ಕಾಪರ್ ಕಾರ್ಬನೇಟ್ 3 ಹಾಕ್ಬಿಟ್ಟು ಏನು ಮಾಡ್ತೀವಿ, ಅದರ ಆಕ್ಸೈಡ್ ಜೊತೆಗೆ ಏನು ಮಾಡ್ತೀವಿ, ಅದನ್ನು
ಹೀಟ್ ಮಾಡ್ತೀವಿ, ಎ ಅದನ್ನು ಹೀಟ್ ಮಾಡ್ತೀವಿ, ಆವಾಗ ನನಗೇನಾಗುತ್ತೆ YBCO ಬರುತ್ತೆ, ಎಟ್ರಿಯಮ್ ಬೇರಿಯಮ್ ಕಾಪರ್ ಆಕ್ಸೈಡ್ ಬರುತ್ತೆ. ಸೊ ಆದರೆ ಮಾಡರ್ನ್ ಸಿಂಥಸಿಸಲ್ಲಿ ಇದನ್ನು ಮಾಡಿದ್ದಾರೆ. ಮುಂಚೆ ಮಾಡಿದಾಗ ಕಾರ್ಬೊನೇಟ್ ಮಾಡಿದರು, ಬಟ್ ದಿಸ್ ಕ್ಯಾನ್ ಬಿ ಆಲ್ಸೋ ಬೈ ಯೂಸಿಂಗ್ ಆಕ್ಸೈಡ್ಸ್ ಆ್ಯಂಡ್ ನೈಟ್ರೈಡ್ಸ್ ಎರಡನ್ನೂ ಯೂಸ್ ಮಾಡ್ಕೊಂಡು ನಾನು ಪ್ರಿಪೇರ್ ಮಾಡ್ಬೋದು. ದ ಸೂಪರ್ ಕಂಡಕ್ಟಿಂಗ್ ಪ್ರಾಪರ್ಟಿ ಆಫ್ ದಿಸ್ ಮೆಟೀರಿಯಲ್ ಆರ್ ಸೆನ್ಸಿಟಿವ್ ಟು ದಿ ವ್ಯಾಲ್ಯೂ ಆಫ್ ಎಕ್ಸ್. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಆಕ್ಸಿಜನ್ದಲ್ಲಿರುವಂಥ ಎಷ್ಟು ಇದೆಯಲ್ಲ ವ್ಯಾಲ್ಯೂ ಆಫ್ ಎಕ್ಸು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದ ಓನ್ಲಿ ದೋಸ್ ಮೆಟೀರಿಯಲ್ ವಿತ್ ಝೀರೋ less than 0 or less than 0.65 ಇತ್ತು ಅಂದರೆ ಸೂಪರ್ ಕಂಡಕ್ಟಿಂಗ್ TC ಈಸ್ ಬಿಲೋ 0.07 ಮೆಟೀರಿಯಲ್ ಆ್ಯಂಡ್ 95 ಕೆಲ್ವಿನ್ಗೆ ಹೈ ಟೆಂಪರೇಚರ್ಗೆ ನಿಮಗೆ ಅದು ಸೂಪರ್ ಕಂಡಕ್ಟರ್ಗೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಇನ್ ಅಡಿಷನ್ ಟು ಬೀಯಿಂಗ್ ದಿ ಸೆನ್ಸಿಟಿವ್ ಟು ದಿ ಸ್ಟೈಕೋಮೆಟ್ರಿಕ್ ಆಫ್ ದಿ ಆಕ್ಸಿಜನ್, ದ ಪ್ರಾಪರ್ಟೀಸ್ ಆಫ್ YBOC ಆರ್ ಇನ್ಫ್ಲೂಯೆನ್ಸ್ಡ್ ಬೈ ದಿ ಕ್ರಿಸ್ಟಲೈಸೇಷನ್ ಮೆಥಡ್ ಯೂಸ್ಡ್. ಸೊ ಯಾವ ಥರ ಕ್ರಿಸ್ಟಲೈಸೇಷನ್ ಆಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಕ್ರಿಸ್ಟಲ್ ಗ್ರೈನ್ ಬೌಂಡ್ರೀಸ್ ಇದೆಯಾ ಅಥವಾ ಫೈನ್ ಪೌಡರ್ ಇದೆಯಾ ಅದ್ರ ಮೇಲೂ ಅದ್ರದ್ದು ಪ್ರಾಪರ್ಟಿಗಳು ಏನಾಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ. ಸೊ ನನಗೆ ಇಲ್ಲ ಎರಡು ಇಂಪಾರ್ಟೆಂಟ್ ಪ್ಯಾರಾಮೀಟ್ರು ಇನ್ ಆರ್ಡರ್ ಟು ಆ್ಯಕ್ಟ್ ದ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಅಸ್ ದಿ ಫೆರೋಮ್ಯಾಗ್ನೆಟಿಕ್ ಅಥವಾ ಸೂಪರ್ ಕಂಡಕ್ಟರ್ಸ್ ಅಂತ ಆ್ಯಕ್ಟ್ ಮಾಡಬೇಕು ಅಂತಂದರೆ ಎರಡು ಪ್ರಾಪರ್ಟಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವಾಟ್ ಇಸ್ ದ ಅಮೌಂಟ್, ವಾಟ್ ಇಸ್ ದ ಪ್ರಪೋರ್ಷನ್ ಸ್ಟೈಕೋಮೆಟ್ರಿ ಆಫ್ ದಿ ಎಕ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಟೈಪ್ ಆಫ್ ಕ್ರಿಸ್ಟಲ್ಸ್ ದಟ್ ಹ್ಯಾವ್ ಬೀನ್ ಫಾರ್ಮ್ಡ್ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಪ್ಲಿಕೇಶನ್ಸ್ ಆಫ್ ಸೂಪರ್ ಕಂಡಕ್ಟರ್ಸು ಇದನ್ನು ನಿಮಗೆ 4 ಮಾರ್ಕ್ಗೂ ಕೇಳಿದ್ದಾರೆ, 2 ಮಾರ್ಕ್ಸ್ಗೂ ಕೇಳಿದ್ದಾರೆ. ಸೂಪರ್ ಕಂಡಕ್ಟರ್ಸ್ ಫೈಂಡ್ ಅಪ್ಲಿಕೇಶನ್ಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ, ಮ್ಯಾಗ್ನೆಟಿಕ್ ಲೇವಿಯೇಷನ್ಸ್ ಯೂಸ್ ಮಾಡ್ತಾರೆ, ಟ್ರೈನ್ಸ್ ಮ್ಯಾಗ್ನೆಟಿಕ್ ಲೇವಿಯೇಷನ್ಸ್ ಟ್ರೈನ್ಸ್ ನೀವು ಕೇಳಿರ್ಬೋದು. ಅದೇ ಥರ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಇಂಟರ್ಫರೆನ್ಸ್ ಡಿವೈಸಸಲ್ಲಿ ಯೂಸ್ ಮಾಡ್ತಾರೆ, ಆಸ್ ಅ ಮ್ಯಾಗ್ನೆಟಿಕ್ ಶೀಲ್ಡಿಂಗ್ ಡಿವೈಸಸ್ ಆ್ಯಂಡ್ ಮೆಡಿಕಲ್ ಇಮೇಜಿಂಗ್ ಸಿಸ್ಟಮ್ಸಲ್ಲಿ ಯೂಸ್ ಮಾಡ್ತೀವಿ. ದ ಪವರ್ ಟ್ರಾನ್ಸ್ಮಿಷನ್ ಸೂಪರ್ ಕಂಡಕ್ಟಿಂಗ್ ಮ್ಯಾಗ್ನೆಟಿಕ್ಸ್ ಇನ್ ಜನರೇಟರ್ಸ್, ಎನರ್ಜಿ ಸ್ಟೋರೇಜ್ ಡಿವೈಸಸ್, ಪಾರ್ಟಿಕಲ್ ಆಕ್ಸಲರೇಟರ್, ರೊಟೇಟಿಂಗ್ ಮೆಷಿನರಿ ಅಲ್ಲೆಲ್ಲನೂ ಯೂಸ್ ಮಾಡ್ತಾ ಹೋಗ್ತೀವಿ. ಯೂಸ್ ಟು ಇನ್ಕ್ರೀಸ್ ದ ಸ್ಪೀಡ್ ಆಫ್ ದಿ ಕಂಪ್ಯೂಟರ್ ಚಿಪ್ಸ್. ಸೊ ಹೀಗಾಗಿ ಸೂಪರ್ ಕಂಡಕ್ಟರ್ಸ್ಗೆ ಇಟ್ಸ್ ಎ ವೆರಿ ವಾಸ್ಟ್ ಸಬ್ಜೆಕ್ಟ್. ಅಗೇನ್ ಇಟ್ಸ್ ಎನ್ ಇಂಟರ್ಡಿಸಿಪ್ಲಿನರಿ ಸಬ್ಜೆಕ್ಟ್. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಎಲ್ಲರೂ ಇದನ್ನು ಸೇರಿ ಇದನ್ನು ಏನು ಮಾಡ್ತಾ ಇದ್ದಾರೆ, ಎವ್ರಿಬಡಿ ಈಸ್ ಯೂಸಿಂಗ್ ಇನ್ ಒನ್ ಆರ್ ದಿ ಅದರ್ ವೇ. ಸೊ ಇಟ್ ಹ್ಯಾಸ್ ಲಾಟ್ ಆಫ್ ಅಪ್ಲಿಕೇಶನ್. ಸೊ ನಿಮಗೆ 4 ಮಾರ್ಕ್ ಕೇಳಿದ್ರೆ 4 ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಕೆಲವು ಸಲ 2 ಮಾರ್ಕ್ಸ್ ಕೇಳಿದ್ರು ಅಥವಾ ಅವರೇ ಮೆನ್ಷನ್ ಮಾಡಿದರೆ ಎನಿ 2 ಅಪ್ಲಿಕೇಶನ್ಸ್ ಅಂತಂದರೆ 2 ಹೇಳಿದ್ರೆ ಸಾಕಾಗುತ್ತೆ. ಇಲ್ಲ ಅಂತಂದರೆ ಗಿವ್ ಅಪ್ಲಿಕೇಶನ್ ಅಂದರೆ ಮಿನಿಮಮ್ 2 ಮಾರ್ಕ್ ಇದ್ದರೂ ನೀವೇನು ಮಾಡಬೇಕಾಗುತ್ತೆ, ಮಿನಿಮಮ್ 4 ಅಪ್ಲಿಕೇಶನ್ಸ್ನ ಹೇಳಬೇಕಾಗತ್ತೆ. ಥ್ಯಾಂಕ್ ಯು.